ವಿಷ್ಣುವರ್ಧನ್ ಅಭಿಮಾನಿಗಳ ಕನಸೇ ಸಮಾಧಿ. ರಿಯಲ್ ಎಸ್ಟೇಟ್ ದಂಧೆಗೆ ವಿಷ್ಣು ಸ್ಮಾರಕ ಬಲಿ. ವಿಷ್ಣು ವಿವಾದಿತ ಸಮಾಧಿಯ ಹಿಂದೆ ಯಾರ್ಯಾರು? ಅಭಿಮಾನ್ ಸ್ಟುಡಿಯೋದಲ್ಲೇ ಅಭಿಮಾನ ಭಂಗ. ರಾತ್ರೋರಾತ್ರಿ ನಟ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ನಡೆದ ಜಾಗದಲ್ಲಿ ಇದ್ದ ಸ್ಮಾರಕವನ್ನ ನೆಲಸಮ ಮಾಡಲಾಗಿದೆ. ಹೇಳ್ಬೇಕು ಅಂದ್ರೆ ಇಷ್ಟೊತ್ತು ಮಾತಾಡಿರೋದು ಅಂದ್ರೆ ಅವ್ರ ತಾಳ್ಮೆನೆ ಕಾರಣ. ನಾವು ಹೇಳಿರೋ ಮಾತ್ರಕ್ಕೆ ಇಷ್ಟೊತ್ತು ಮಾತಾಡಿರ್ತಾರೆ. ನೈಟ್ ಹೊಡೆದಿದ್ರ ಅಂದ್ರೆ ಅದು ಕುಮ್ಮಕ್ಕಿಂತ ಯಾರು ಮಾಡೋಕ್ಕಾಗಲ್ಲ. ಸರ್ಕಾರನೇ ಹೊಣೆ ಇದು. ಈಗ ಆ ಜಾಗ ನೋಡಿದ್ರೆ ಅಲ್ಲಿ ಕನ್ನಡದ ಮೇರು ನಟನೊಬ್ಬನ ಸ್ಮಾರಕ ಇತ್ತು ಅನ್ನೋದರ ಕುರುಹು ಕೂಡ ಇಲ್ಲ. ಹಾಗಂತ ಇದನ್ನ ಅಕ್ರಮವಾಗಿ ತೆರವು ಮಾಡಲಾಯ್ತಾ ಅಂತ ಕೇಳಿದ್ರೆ ಅದು ಕೂಡ ಅಲ್ಲ. ವಿಷ್ಣುವರ್ಧನ್ ಅವರ ಸಮಾಧಿ ಸ್ಥಳವನ್ನ ಕಾನೂನುಬದ್ಧವಾಗಿಯೇ ಆ ಜಾಗದಿಂದ ತೆರವು ಮಾಡಲಾಗಿದೆ. ಈ ಜಾಗದಲ್ಲಿ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ನಡೆದಾಗಿನಿಂದ ವಿವಾದವು ಜೊತೆಯಾಗಿಯೇ ನಡೆದುಕೊಂಡು ಬಂದಿತ್ತು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಸ್ಮಾರಕ ಆಗೋದೇ ಇಲ್ಲ ಅಂತ ಗೊತ್ತಾದ ಮೇಲೆ 6.5 ವರ್ಷ ಪ್ರಯತ್ನ ಪಟ್ಟಿದ್ವಿ. ನಾನು ಎಷ್ಟೋ ಸತಿ ಹೇಳಿದೀನಿ ಕೂಡ, ಸರ್ ನಮ್ಗೆ ಇಲ್ಲಿ ಚಪ್ಪಲಿ ಸೌದಿಲ್ಲ, ನಮ್ಮ ಕಾಲುಗಳಿಗೆ ಸೌದು ಹೋಗಿದೆ ಅಂತ. ಅಷ್ಟು ಅಲ್ದು ನಮ್ಗೆ ಸಾಕಾಗಿ ಹೋಗಿತ್ತು. ಹಿರಿಯ ನಟ ಟಿ.ಎನ್. ಬಾಲಕೃಷ್ಣ ಸರ್ಕಾರದಿಂದ ಜಾಗವನ್ನ ತಗೊಂಡು ಅಭಿಮಾನ್ ಸ್ಟುಡಿಯೋ ಕಟ್ಟಿ ಸಾಕಷ್ಟು ಕಷ್ಟ ನಷ್ಟವನ್ನ ಉಂಡು ಕಳೆದವರು. ಇದೀಗ ಅವರ ಮಕ್ಕಳು ಮೊಮ್ಮಕ್ಕಳ ನಡುವೆ ಆ ಜಾಗದ ತಕರಾರು ತಾರಕಕ್ಕೆ ಮುಟ್ಟಿದೆ. ಕೆಲವರು ತೀರಿಕೊಂಡ್ರೂ ಉಳಿದವರು ರಿಯಲ್ ಎಸ್ಟೇಟ್ ಮಾಫಿಯಾ ಜೊತೆ ಕೈಜೋಡಿಸಿದ ಕಾರಣ ಅಲ್ಲಿ ವಿಷ್ಣುವರ್ಧನ್ ಅವರ ಪುಣ್ಯ ಭೂಮಿಗೆ ಬೇಕಾಗುವಷ್ಟು ಸ್ಥಳ ಸಿಗದೆ ಹೋಯಿತು. ವಿಚಿತ್ರ ಅಂದ್ರೆ ಅದೇ ಜಾಗದಲ್ಲಿ ಸ್ವತಃ ಬಾಲಕೃಷ್ಣ ಅವರ ಸಮಾಧಿಯನ್ನೇ ಕಡೆಗಣಿಸಿದ ಮಕ್ಕಳು ಇನ್ನು ವಿಷ್ಣುವರ್ಧನ್ ಅವರ ಸಮಾಧಿ ಜಾಗಕ್ಕೆ ಗೌರವ ಕೊಡ್ತಾರಾ ಅನ್ನೋ ಜನರ ಮಾತು ಈಗ ಸಾಬೀತಾಗಿದೆ. ಇದು ಖಂಡಿತ ಅನ್ಯಾಯ. ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಏನೇ ಅನ್ಯಾಯ ಮಾಡಿದ್ರು ಇಡೀ ಕರ್ನಾಟಕ ಫುಲ್ಲು ಮನೆಯಲ್ಲೂ ದೇವರಾಗಿ ಪೂಜೆ ಮಾಡ್ತೀವಿ. ಅವ್ರು ಇದ್ದಾಗೂ ನೋವು ಕೊಟ್ರು, ಅವ್ರು ಓದಾಗೂ ನೋವು ಕೊಡ್ತಾರೆ. ರಾತ್ರಿ ಇಂಥ ಕೆಲಸ ಮಾಡೋ ಕಿಡಿಗೇಡಿಗಳು ಎಂತ. ವಿಷ್ಣುವರ್ಧನ್ ಅವರು ತೀರಿಕೊಂಡು 15 ವರ್ಷಗಳ ಮೇಲಾಯಿತು. ಇದೀಗ ಅವರ ಅಂತ್ಯಕ್ರಿಯೆ ನಡೆದ ಜಾಗವೇ ಅವರ ಪುಣ್ಯ ಭೂಮಿಯಾಗಬೇಕು ಅನ್ನೋ ಅಭಿಮಾನಿಗಳ ಕನಸಿಗೂ ತಿಲಾಂಜಲಿ ಇಡಲಾಗಿದೆ. ಒಬ್ಬ ಖ್ಯಾತ ನಟನ ಅಭಿಮಾನಿಗಳಿಗೂ ಕುಟುಂಬಕ್ಕೂ ತಿಕ್ಕಾಟ ಶುರುವಾದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಸಮಾಧಿಯಾಗಿದ್ದೇ ಸಾಕ್ಷಿ. ಅದೊಂದು ದಿನ ಬಾಲಣ್ಣನವರ ಕುಟುಂಬದವರು ಕಂಡವರನ್ನೆಲ್ಲ ತಂದು ಇಲ್ಲಿ ಮಣ್ಣು ಮಾಡೋದಕ್ಕೆ ಇದೇನು ಸ್ಮಶಾನವೇ ಅಂತ ಹೇಳಿದ್ದು ವಿಷ್ಣುವರ್ಧನ್ ಪತ್ನಿ ಭಾರತಿಯವರಿಗೆ ನೋವು ಆಘಾತ ಎರಡನ್ನೂ ತಂದಿತ್ತು. ಆನಂತರ ಮತ್ತೆಂದು ಅವರು ಆ ಜಾಗಕ್ಕೆ ಕಾಲಿಡ್ಲೇ ಇಲ್ಲ. ಅವರು ಸರ್ಕಾರದ ಬೆನ್ನು ಬಿದ್ದು ಮೈಸೂರಿನಲ್ಲಿ ಜಾಗ ತಗೊಂಡು ಇದೀಗ ಅಲ್ಲಿ ದೊಡ್ಡದಾಗಿ ಸ್ಮಾರಕ ನಿರ್ಮಾಣ ಮಾಡಿ ಈ ಜಾಗದ ವಿವಾದವನ್ನ ಮರೆತೇ ಬಿಟ್ಟಿದ್ದಾರೆ. ಆದ್ರೆ ಅಭಿಮಾನಿಗಳಿಗೆ ಇದು ಸಾಧ್ಯವಾಗಲಿಲ್ಲ. ಇವಾಗ ಯಾವನು ಬಂದು ಮಾತಾಡ್ತಾ ಇಲ್ಲ. ಮನುಷ್ಯತ್ವ ಇಲ್ವಾ? ನೋಡ್ತಾ ಇದೀರಲ್ಲ, ಇಷ್ಟೊಂದು ಕೋಟ್ಯಾಂತರ ಜನ ನೋಡ್ತಾ ಇದೀರಲ್ಲ, ಬನ್ನಿ ಇದ್ ಮಾಡಿ. ಒಂದು ಇದು ವಿಷ್ಣುವರ್ಧನ್ ಬದುಕಿ ಬಾಳಿದ ಬೆಂಗಳೂರಿನಲ್ಲಿದೆ. ಜೊತೆಗೆ ಎಲ್ಲಿ ಅಂತ್ಯಕ್ರಿಯೆ ಆಗಿದೆಯೋ ಅಲ್ಲೇ ಸ್ಮಾರಕ ಆಗ್ಬೇಕು ಅನ್ನೋದು ಅಭಿಮಾನಿಗಳ ಆಸೆಯಾಗಿತ್ತು. ಸಾಕಷ್ಟು ಹೋರಾಟ ಮಾಡಿದ ಅಭಿಮಾನಿಗಳು ನ್ಯಾಯಾಲಯದ ಬಾಗಿಲನ್ನೂ ಬಡಿತಾರೆ. ಆದ್ರೆ ನ್ಯಾಯಾಲಯ ನಿಮಗೂ ಇದಕ್ಕೂ ಏನ್ ಸಂಬಂಧ? ಒಂದೋ ಕುಟುಂಬದವರು ಬರಬೇಕು ಅಥವಾ ಸರ್ಕಾರದವರು ಬರಬೇಕು ಅಂತ ಅವರ ವಾದವನ್ನ ತಿರಸ್ಕಾರ ಮಾಡುತ್ತೆ. ಒಂದ್ಸತಿ ಕಳ್ಕೊಂಡಾಗ ಏನಾಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಎರಡನೇ ಸತಿ ಕಳ್ಕೊಂಡಾಗ ಇನ್ನೇನು ಸಿಗಲ್ಲ. ನಾನು ಪೊಲೀಸ್ನವ್ರಿಗೆ ಅದೇ ಹೇಳಿದೆ, ಸರ್ ಇನ್ನು 10 ನಿಮಿಷ ನೋಡ್ಬಿಟ್ರೆ ನಮ್ಮ ಕಣ್ಣಲ್ಲಿ ಇರೋ ನೀರು ಆಗೋಗ್ಬಿಟ್ರೆ ಇನ್ನು ಬರಲ್ಲ ಸರ್, ನಾವು ಈ ಕಡೆ ಆಗೋಯ್ತು. ಬಟ್ ಈಸ್ ಗಾನ್, ಪರ್ಮನೆಂಟ್ಲಿ ಈಸ್ ಗಾನ್. ಹಿ ಲೆಫ್ಟ್ ಅಸ್ ಎವ್ರಿ ಒನ್. ನಾನು ಬಂದು ಅಲ್ಲಿ ಕೂತಾಗ ನಮ್ಗೆ ಹೇಳ್ತಾರೆ, ಸಾಹಸ ಮಲಗಿದಾರಲ್ಲಿ, ಯಾವುದೋ ಒಂದು ನಾಯಿ ಮಲಗಿತ್ತು ಸರ್ ಅಲ್ಲಿ. ಅಷ್ಟು ಮಟ್ಟಕ್ಕೆ ಹೊಡೆದ್ಯಾರು ಅವರು. ನಿಜ, ಅಭಿಮಾನಿಗಳದ್ದೇನಿದ್ರು ಭಾವನಾತ್ಮಕ ಸಂಬಂಧ, ಅದು ಕಾನೂನುಬದ್ಧ ಸಂಬಂಧವಲ್ಲ. ಹಾಗಾಗಿ ಅಭಿಮಾನಿಗಳಿಗೆ ಕಾನೂನಿನ ಬಲವೂ ಇಲ್ಲದ ಹಾಗಾಗೋಯ್ತು. ಇನ್ನು ಸುದೀಪ್ ಸೇರಿದಂತೆ ಅನೇಕ ಅಭಿಮಾನಿಗಳು ಆ ಜಾಗವನ್ನ ಹಣ ಕೊಟ್ಟು ಖರೀದಿ ಮಾಡೋದಕ್ಕೂ ಮುಂದಾದ್ರು. ಆದ್ರೆ ಅದು ಸಾಧ್ಯವಾಗ್ಲಿಲ್ಲ. ಯಾಕೆಂದ್ರೆ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಬಲಿಯಾಗಿರೋ ಆ ಜಾಗದಲ್ಲಿ ಬೃಹತ್ ಮಾಲ್ ಎದ್ದು ನಿಲ್ಲಲಿದೆ. ಪಕ್ಕದಲ್ಲೊಂದು ಸಮಾಧಿ ಇರೋದು ಅವರ ಪ್ಲಾನಿಂಗ್ಗೆ ಒಗ್ಗೋದಿಲ್ಲ. ಇದರ ಹಿಂದೆ ರಾಜಕೀಯ ಶಕ್ತಿಯೂ ಇದೆ ಅನ್ನೋದೇನು ಸುಳ್ಳಲ್ಲ. ಬಹುಶಃ ಕಂಠೀರವ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ನಡೆದಿದ್ರೆ ಎಷ್ಟು ಸಮಸ್ಯೆ ಆಗ್ತಿರ್ಲಿಲ್ಲ. ಅದಾಗ್ಲೇ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಂತ್ಯಕ್ರಿಯೆ ನಡೆದಿತ್ತು. ಆ ನಂತರವೂ ಅಂಬರೀಶ್, ಪಾರ್ವತಮ್ಮ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಅಂತ್ಯಕ್ರಿಯೆ ಹಾಗೂ ಸ್ಮಾರಕಗಳು ಅಲ್ಲೇ ನಿರ್ಮಾಣ ಆದವು.
ಇವರೆಲ್ಲರಿಗೆ ಕಂಠೀರವ ಸ್ಟುಡಿಯೋದಲ್ಲಿ ಸಿಕ್ಕ ಜಾಗ ವಿಷ್ಣುವರ್ಧನ್ ಅವರಿಗೆ ಯಾಕೆ ಸಿಗಲಿಲ್ಲ ಅನ್ನೋ ಪ್ರಶ್ನೆ ಈಗಲೂ ಕೆಲವರಲ್ಲಿದೆ. ಆದ್ರೆ ಆ ಸಮಯದಲ್ಲಿ ಸರ್ಕಾರ ಅಲ್ಲೇ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ನಡೆಸೋದಕ್ಕೆ ಇಚ್ಛೆ ಪಟ್ಟಿದ್ರು. ವಿಷ್ಣುವರ್ಧನ್ ಅವರ ಕುಟುಂಬದವರು ಅಲ್ಲಿ ಬೇಡ ಅಂತ ಹೇಳಿದ್ರು ಅನ್ನೋ ಮಾತು ಇದೆ. ಹಾಗಾಗಿ ಅಂತ್ಯಕ್ರಿಯೆ ಕಂಠೀರವ ಸ್ಟುಡಿಯೋದಿಂದ ಅಭಿಮಾನ್ ಸ್ಟುಡಿಯೋಗೆ ವರ್ಗಾವಣೆಯಾಗಿತ್ತು. ಆದ್ರೆ ಕಂಠೀರವ ಸ್ಟುಡಿಯೋ ಸರ್ಕಾರದ ಜಾಗ, ಅಭಿಮಾನ್ ಸ್ಟುಡಿಯೋ ಬಾಲಕೃಷ್ಣ ಅವರ ಖಾಸಗಿ ಜಾಗ. ಸರ್ಕಾರ ಬಾಲಕೃಷ್ಣ ಅವರಿಗೆ ಜಾಗ ಕೊಟ್ಟಿದೆಯೇ ಹೊರತು ಅದರ ಹಕ್ಕು ಇರೋದು ಬಾಲಣ್ಣನವರ ಕುಟುಂಬಕ್ಕೆ. ಹಾಗಾಗಿ ಈಗ 15 ವರ್ಷಗಳ ನಂತರ ಕಾನೂನಿನ ಮೂಲಕ ಅಲ್ಲಿಂದ ಸ್ಮಾರಕವನ್ನ ನಾಮಾವಶೇಷ ಮಾಡಲಾಗಿದೆ. ಹಾಗಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿರುವ ಅಭಿಮಾನಿಗಳಿಗೆ ಇದ್ದಂತಹ ಒಂದು ನೆಲೆಯೂ ಇಲ್ಲದಂತಾಗಿದೆ. ವಿಷ್ಣುವರ್ಧನ್ ಕುಟುಂಬದವರು ಇದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡಿಲ್ಲ. ಅವರು ಈಗಾಗಲೇ ಇದನ್ನ ಕೈಬಿಟ್ಟಿದ್ರು. ಹಾಗಾಗಿ ಈಗ ಆಗಿರುವಂತಹ ಬೆಳವಣಿಗೆ ಅವರಿಗೆ ಯಾವುದೇ ಪರಿಣಾಮವನ್ನ ಬೀರೋದಿಲ್ಲ. ಅಭಿಮಾನಿಗಳು ಮಾತ್ರ ಸಂಕಟದಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ. ನಾ ಹೇಳಿದ್ನಲ್ಲ ಸರ್, ನನ್ನ ನಾಯಿ ಸರ್, ನಾನೇನು ಮಾಡಲಿ ಸರ್, ನಾನು ನಾಯಿ. ಅವ್ರಿಗೆ ಅಳ್ಬೋದು, ನನ್ನ ಯಜಮಾನ ಹೋದ ಅಂದರೆ ನಾಯಿ ಹಿಂಗೆ ಅಳತ್ತೆ ಸರ್. ನಾನು ಅಳ್ತಾ ಇದ್ದೀನಿ. ನಾಳೆಯಿಂದ ಇನ್ನೊಂದು ಮನೆ, ಇನ್ನೊಂದು ಬಾಗಿಲು ಇಲ್ಲ ಎಲ್ಲ ನಾವು ಹೋಗ್ತೀವಿ ಸರ್. ಕಾಯ್ತೀನಿ ಸರ್, ಈ ಜಾಗದಲ್ಲಿ ಯಾರು ಮನೆ ಕಟ್ತಾರೆ, ಕಾಯ್ತೀನಿ ಸರ್. ಆದ್ರೆ ಸದ್ಯಕ್ಕಂತೂ ಇದು ಅರಣ್ಯ ರೋದನವೇ ಸರಿ. ನಾಳೆ ಅದೇ ಜಾಗದಲ್ಲಿ ದೊಡ್ಡ ಮಾಲ್ ಎದ್ದು ನಿಲ್ಲುತ್ತೆ. ಒಳಗೆ 4-6 ಸಿನಿಮಾ ಮಂದಿರಗಳು ನಿರ್ಮಾಣ ಆಗಬಹುದು. ಯಾವುದೋ ವಿಶೇಷ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅವರ ಸಿನಿಮಾವೇ ಅಲ್ಲಿ ಪ್ರದರ್ಶನ ಕಾಣಬಹುದು. ಎಷ್ಟೇ, ಇನ್ನು ಇದಕ್ಕಿಂತ ಹೆಚ್ಚಿನದನ್ನೇನು ನಿರೀಕ್ಷೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ದುರಾದೃಷ್ಟ ವಿಷ್ಣುವರ್ಧನ್ ಅವರದ್ದೋ ಅಥವಾ ಅಭಿಮಾನಿಗಳದ್ದೋ ಉತ್ತರ ಸಿಗದಂತಹ ಪ್ರಶ್ನೆ.